ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಈ ವಿಡಿಯೋ ಯಾವ ರೀತಿ ಇರುತ್ತೆ ಅಂತ ನೋಡೋಣ ಬನ್ನಿ. ನೋಡಿ ಫ್ರೆಂಡ್ಸ್, ನಾಳೆ ತುಳಸಿ ಹಬ್ಬ ಇರೋದ್ರಿಂದ ಇವತ್ತಿನ ರಾತ್ರಿನೇ ನಾನು ದೇವರ ಸಾಮಾನುಗಳೆಲ್ಲ ತೊಳೆದಿಟ್ಕೊಂಡಿದ್ದೀನಿ. ಈ ರೀತಿ ಹಿಂದಿನ ದಿನವೇ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡ್ಬಿಟ್ರೆ ಬೆಳಗ್ಗೆ ಎದ್ದ ತಕ್ಷಣ ನಾವು ಪೂಜೆಗೆ ರೆಡಿ ಮಾಡಿಕೊಂಡು ಪೂಜೆ ಮಾಡ್ಬೋದು. ಹಾಗಾಗಿ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಬಾಳೆಹಣ್ಣು, ಬಾಳೆಕಂಬ ಎಲ್ಲ ತೊಗೊಂಡು ಬಂದು ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಬೆಳಗ್ಗೆನೇ ಎತ್ತಿದ್ದೀನಿ 5 ಗಂಟೆಗೆ. ಇವತ್ತು ತುಳಸಿ ಪೂಜೆ ಇರೋದ್ರಿಂದ ಬೇಗ ಎತ್ತಿದ್ದೀನಿ ಫ್ರೆಂಡ್ಸ್. ಎಲ್ಲ ರೆಡಿ ಮಾಡ್ಕೋಬೇಕು. ಈಗ ತಾನೇ ಕಸ ಗುಡಿಸ್ದೆ. ನೋಡಿ, ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಇವತ್ತಿನ ದಿನ ಯಾವ ರೀತಿ ಇರುತ್ತೆ ಅಂತ ಅಂದ್ಬಿಟ್ಟು ಕಂಪ್ಲೀಟಾಗಿ ನೋಡಿ ಫ್ರೆಂಡ್ಸ್. ಪೂರ್ತಿ ವಿಡಿಯೋ ಚೆನ್ನಾಗಿರುತ್ತೆ. ಇವತ್ತಿನ ದಿನ ತುಳಸಿ ಪೂಜೆ ಇರೋದ್ರಿಂದ ಈಗ ನೆಲ ಒರೆಸ್ಬಿಟ್ಟು ಆಚೆ ಎಲ್ಲ ತೊಳೆದ್ಬಿಟ್ಟು ರಂಗೋಲಿ ಹಾಕಿಬಿಟ್ಟು ಸ್ನಾನ ಮಾಡ್ಕೊಂಡು ಬಂದು ಪೂಜೆ ಮಾಡೋಣ. ಇಲ್ಲಿ ಜಾಗ ಕಡಿಮೆ ಇದೆ ಫ್ರೆಂಡ್ಸ್, ಹಾಗಾಗಿ ಪೂಜೆಗೆ ಐಟಮ್ಸ್ ಎಲ್ಲ ಇಡೋದಕ್ಕೆ ಜಾಗ ಸಣ್ಣದಾಗುತ್ತೆ. ಹಾಗಾಗಿ ಇಲ್ಲೇ ಇಡೋಣ ಅಂದ್ಕೊಂಡಿದ್ದೀನಿ. ನೋಡ್ತೀನಿ ಫೈನಲಾಗಿ ಇಲ್ಲಿಡೋದ ಯೋಚನೆ ಮಾಡಿ ಎಲ್ಲೋ ಒಂದು ಕಡೆ ಇಟ್ಟು ಪೂಜೆ ಮಾಡ್ತೀನಿ ಫ್ರೆಂಡ್ಸ್. ಸ್ನಾನ ಮಾಡಿಕೊಂಡು ಬಂದೆ ಫ್ರೆಂಡ್ಸ್. ಇವಾಗ ಎಲ್ಲ ರೆಡಿ ಮಾಡಿದ್ದೀನಿ. ಇಲ್ಲೇ ಕುಂದ್ರಿಸ್ತೀನಿ. ಅರಶಿನ ಕುಂಕುಮ ಕೊಡೋಕ್ಕೆಲ್ಲ ಅಲ್ಲಿ ಜಾಗ ಇಲ್ಲ, ಇಲ್ಲಿ ಕುಂದ್ರಿಸ್ಬಿಟ್ಟು ಕೊಡ್ಬೋದು ಅಂತ ಅಂದ್ಬಿಟ್ಟು ಇಲ್ಲೇ ರೆಡಿ ಮಾಡ್ಕೊಂಡಿದ್ದೀನಿ. ಮತ್ತು ನೋಡಿ, ಈ ಕೂರಿಸೋಕ್ಕಿಂತ ಮೊದಲೇ ಅರಿಶಿನ ಕುಂಕುಮ ರಂಗೋಲಿಯನ್ನು ಹಾಕಿದ್ದೀನಿ. ಇದ್ರ ಮೇಲೆ ಈಗ ತುಳಸಿ ಕಟ್ಟೆನ ಕುಂದ್ರಿಸೋಣ ಫ್ರೆಂಡ್ಸ್. ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬೆಳೆದಿದೆ ನಮ್ಮ ತುಳಸಿ ಗಿಡ. ನೋಡಿ ಎಷ್ಟು ದೊಡ್ಡದಾಗಿ ಬೆಳೆದಿದೆ. ದೊಡ್ಡದಾಗಿರೋದ್ರಿಂದ ಒಳಗಡೆನೇ ಇಟ್ಟೆ ಫ್ರೆಂಡ್ಸ್. ನೋಡಿ ಈ ರೀತಿ. ಪೂಜೆ ಮಾಡ್ತೀನಿ. ಇವಾಗ ಪೂಜೆ ಮಾಡಿಬಿಟ್ಟು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್. ಬರ್ಸಿದ್ದೀನಿ ಅಂತ ತುಳಸಿ ಪೂಜೆನೂ ಆಯಿತು. ಮನೆಯಲ್ಲಿ ಕಳಶದ ಪೂಜೆನೂ ಮಾಡಿಕೊಂಡೆ. ಇವತ್ತೇ ತಿಂಡಿನೂ ಮಾಡೋಕ್ಕಿಟ್ಟಿದ್ದೀನಿ. ನೋಡಿ ಫ್ರೆಂಡ್ಸ್, ಸೀರೆ ಉಟ್ಸಿದ್ದೀನಿ. ಹೀಗೆ ಸಿಂಪಲಾಗಿ ಮಾಡಿದ್ದೀನಿ. ನೋಡಿ ಫ್ರೆಂಡ್ಸ್, ಈ ರೀತಿ ಮಾಡಿದ್ದೀನಿ. ವಿಶೇಷವಾಗಿ ನೆಲ್ಲಿಕಾಯಿ ಹರಿಗೆ ಮತ್ತು ತುಳಸಿಗೆ ಅರಿಶಿಣದ ಕೊಂಬನ್ನು ನಾವು ಕಟ್ಟಬೇಕು ಫ್ರೆಂಡ್ಸ್. ತಾಳಿ ರೀತಿಯಾಗಿ ಮಾಡಿಕೊಂಡು ನೋಡಿ, ನಾನು ತೋರಿಸ್ತಿದ್ದೀನಲ್ಲ, ಈ ರೀತಿ ಅರಿಶಿಣ ಕುಂಕುಮ ಇಟ್ಬಿಟ್ಟು ಕಟ್ಟಬೇಕು. ಅದೇ ರೀತಿಯೇ ಇಟ್ಟು ನಾನು ಪೂಜೆ ಮಾಡಿದ್ದೀನಿ. ಮತ್ತು ಕೃಷ್ಣನ್ನು ಕೂಡ ಇಡಬೇಕು ಫ್ರೆಂಡ್ಸ್. ನಾನು ಮುದ್ದಾದ ಕೃಷ್ಣನ ಇಟ್ಟಿದ್ದೀನಿ. ನೋಡಿ, ಮುದ್ದಾದ ಒಂದು ಸರವನ್ನು ಹಾಕಿದ್ದೀನಿ. ಸಿಂಪಲಾಗಿ ಈ ರೀತಿ ಸ್ಯಾರಿಯನ್ನು ಉಡಿಸಿದ್ದೀನಿ ಫ್ರೆಂಡ್ಸ್. ನೋಡಿ, ಈ ರೀತಿ ಸ್ಯಾರಿ ಉಡಿಸಿದ್ದೀನಿ. ನೈವೇದ್ಯಕ್ಕೆ ಕಡಲೆಕಾಳನ್ನು ಇಡ್ತೀನಿ. ತುಳಸಿ ಗಿಡ ನೋಡಿ ಫ್ರೆಂಡ್ಸ್, ಎಷ್ಟು ವಿಶಾಲವಾಗಿ ಎಷ್ಟು ಚೆನ್ನಾಗಿ ಬೆಳೆದಿದೆ. ಫೈನಲಾಗಿ ಈ ರೀತಿ ಮಾಡಿದ್ದೀನಿ. ಸಾಯಂಕಾಲ ಲೈಟ್ಸ್ ಎಲ್ಲ ಹಾಕಿ ಅರಿಶಿನ ಕುಂಕುಮಕ್ಕೆ ಕರಿತೀನಲ್ಲ ಎಲ್ಲರಿಗೂ, ಆವಾಗ ಇನ್ನೊಂದು ಸ್ವಲ್ಪ ಗ್ರ್ಯಾಂಡಾಗಿ ಮಾಡ್ತೀನಿ ಫ್ರೆಂಡ್ಸ್. ಅಮ್ಮ ನೋಡಿ ಫ್ರೆಂಡ್ಸ್, ಅಲ್ಲಿ ಬಂದು ಮಲ್ಕೊಂಡಿದ್ದಾಳೆ. ನಾನು ವಿಡಿಯೋ ತೆಗಿತೀನಿ ಅಂತ ಕಂಡುಬಿಟ್ಬಿಟ್ಲು. ನನ್ನ ಮಗನೂ ಇವಾಗ ರೆಡಿ ಆಗಿದ್ದಾನೆ ಸ್ಕೂಲ್ಗೆ ಹೋಗೋದಕ್ಕೆ. ಶೂ ಕ್ಲೀನ್ ಮಾಡ್ಕೊತಿದ್ದಾನೆ. ತಿಂಡಿನೂ ಕೂಡ ಪುಳಿಯೋಗರೆ ಆಗಿದೆ ಫ್ರೆಂಡ್ಸ್. ಇದು ಸಾಯಂಕಾಲ ಪೂಜೆ ಫ್ರೆಂಡ್ಸ್. ಎಲ್ಲರನ್ನೂ ಕರೆದು ಅರಿಶಿನ ಕುಂಕುಮ ಕೊಡಬೇಕು. ಅದಕ್ಕಿಂತ ಮೊದಲು ನಾನು ದೀಪವನ್ನು ಹಚ್ಚಿ ಉದಿನ ಕಡ್ಡಿಯನ್ನು ಬೆಳಗ್ಬಿಟ್ಟು ನೆಲ್ಲಿಕಾಯಿ ಇರುತ್ತಲ್ವ, ಅದರಲ್ಲಿ ಆರತಿ ಮಾಡ್ತಾಯಿದ್ದೀನಿ. ಇದೆಲ್ಲ ಆದಮೇಲೆ ಕರಿತೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಪೂಜೆ ಎಲ್ಲ ಆಯಿತು. ಅರಿಶಿನ ಕುಂಕುಮ ಎಲ್ಲರಿಗೂ ಕೊಟ್ವಿ. ನೋಡಿ, ಆಚೆನೂ ಕೂಡ ದೀಪವನ್ನು ಹಚ್ಚಿ ಪೂಜೆ ಎಲ್ಲ ಮುಗಿಸ್ದೆ.
ಕೊನೆಯದಾಗಿ ಕೆಂಪು ಆರತಿ ಮಾಡಿಬಿಟ್ಟು ದೃಷ್ಟಿ ತೆಗೆದುಬಿಟ್ರೆ ಹಬ್ಬ ಕಂಪ್ಲೀಟ್ ಆಯಿತು ಫ್ರೆಂಡ್ಸ್. ನಾನು ಬೆಳಗ್ಗೆ ಇಟ್ಟಿದ್ದೀನಲ್ವ, ನಾಳೆ ಬೆಳಗ್ಗೆ ನಾನು ಕದಲಿಸ್ತೀನಿ ಫ್ರೆಂಡ್ಸ್. ನೋಡಿ ಈ ರೀತಿ ಆಗಿದೆ ನಮ್ಮ ಮನೆ ತುಳಸಿ ಪೂಜೆ ಮತ್ತು ಮನೆ ದೇವರ ಪೂಜೆನೂ ಕೂಡ ಈ ರೀತಿ ಮಾಡಿದ್ದೀನಿ ಫ್ರೆಂಡ್ಸ್. ಅಡುಗೆ ಏನೇನು ಮಾಡಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ. ನೋಡಿ, ಹೆಸರುಬೇಳೆ ಪಚ್ಚಡಿ ಮತ್ತು ರಸಮ್ ಮಾಡಿದ್ದೀನಿ, ಆಮೇಲೆ ಕಡಲೆಕಾಳು ಉಸುಳಿ ಮಾಡಿದ್ದೀನಿ ಮತ್ತು ಪೊಂಗಲ್ ಮಾಡಿದ್ದೀನಿ ಫ್ರೆಂಡ್ಸ್. ಕಳಶದ ಅಕ್ಕಿಯಲ್ಲೇ ಮಾಡಿರೋದು ಈ ಪೊಂಗಲ್ಲು. ಅರಿಶಿನ ಕುಂಕುಮ ತೊಗೊಳಕ್ಕೆ ಬಂದಿದ್ರಲ್ಲ ಅವರೆಲ್ಲರಿಗೂ ಕೊಟ್ಟಿದ್ದೀನಿ. ಇಲ್ಲಿ ರೈಸ್ ಮಾಡಿದ್ದೀನಿ, ಇಲ್ಲಿ ದಾಲ್ ಇದೆ ಫ್ರೆಂಡ್ಸ್, ಬೇಳೆ ಪಪ್ಪು ಕೂಡ ಮಾಡಿದ್ದೀನಿ. ಒಂಚೂರು ಹಪ್ಪಳ ಕರೆದ್ಬಿಡ್ತೀನಿ ಫ್ರೆಂಡ್ಸ್. ಈಗ ಎಲ್ಲ ಊಟ ಮುಗಿಸ್ಕೊಂಡು ಬಿಡ್ತೀವಿ. ನಮ್ಮ ಮನೆಯವರು ಇಲ್ಲಲ್ಲ, ಹಾಗಾಗಿ ಸ್ವಲ್ಪನೇ ಮಾಡ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ಪೂಜೆ ಎಲ್ಲ ಮುಗೀತು. ನಾಳೆ ಬೆಳಗ್ಗೆ ಕದಲಿಸ್ತೀನಿ. 6 ಗಂಟೆಗೆ ಇಟ್ಟಿದ್ನಲ್ವ, ನಾಳೆ ಬೆಳಗ್ಗೆ 6 ಗಂಟೆಗೆ ಕದಲಿಸ್ತೀನಿ. ಇವಾಗ ಅಡುಗೆಗಳೆಲ್ಲ ಮಾಡಿದ್ದೀನಿ. ನನ್ನ ಫ್ರೆಂಡ್ನ ಬರೋಕ್ಕೆ ಹೇಳಿದ್ದೀನಿ, ಒಬ್ಬಳೇ ಹಾಕ್ತೀನಿ ಅಂತ. ನಮ್ಮ ಮನೆಯವರು ಇಲ್ವಲ್ಲ, ಹಾಗಾಗಿ ಇವೆಲ್ಲ ಮಾಡಿಬಿಟ್ರೆ ನಮ್ಮ ಮನೆಯವ್ರು ನೆನಪು ಬರ್ತಾರೆ, ಅವರು ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ ಫ್ರೆಂಡ್ಸ್. ಅದಕ್ಕಾಗಿ ಇವಾಗ ನನ್ನ ಫ್ರೆಂಡ್ನ ಕರೆದಿದ್ದೀನಿ, ಅದಕ್ಕೆ ಅವರು ಬರ್ತಾರೆ, ಅವ್ರ ಜೊತೆಗೆ ಊಟ ಮಾಡ್ತೀವಿ ಫ್ರೆಂಡ್ಸ್. ನಮ್ಮ ಫ್ರೆಂಡ್ ಬಂದರು, ಇಲ್ಲೇ ನಮ್ಮ ಪಕ್ಕದ ಕ್ವಾರ್ಟರ್ಸಲ್ಲೇ, ಅವರು ಕೂಡ ಮಾಡಿದ್ದಾರೆ. ಆದರೂ ನಾನು ಫೋರ್ಸ್ ಮಾಡಿ ಕರೆದೆ, ನಾನು ಒಬ್ಬಳೇ ಆಗ್ತೀನಿ ಬನ್ನಿರಿ ಅಂತಂದ್ಬಿಟ್ಟು, ಹಾಗಾಗಿ ಬಂದಿದ್ದಾರೆ. ಊಟ ಎಲ್ಲ ಮುಗೀತು ಫ್ರೆಂಡ್ಸ್. ಊಟ ಮುಗಿದ್ಮೇಲೆ ಅರಿಶಿನ ಕುಂಕುಮ ಅವ್ರಿಗೂ ಕೊಟ್ಟಮೇಲೆ ಅವರು ಹೋಗ್ತಾ ಇದ್ದಾರೆ. ಈಗ ಬಾಯ್. ಈಗ ತಾನೇ ಅಣ್ಣ, ಅಕ್ಕ ಮತ್ತು ಸೋನು ಊಟ ಮಾಡಿಕೊಂಡು ಹೋದರು ಫ್ರೆಂಡ್ಸ್. ನಾವು ಕೂಡ ಊಟ ಮಾಡಿದ್ವಿ. ಎಲ್ಲ ಕ್ಲೀನ್ ಮಾಡಿ ತೊಳೆದ್ಬಿಟ್ಟು ಇಟ್ಟೆ. ನಾನು ಸ್ಕೂಲ್ಗೆ ಹೋಗ್ತಾನಲ್ವ, ಹಾಗಾಗಿ ಟಿಫನ್ ಮಾಡಬೇಕಾಗುತ್ತೆ. ಕ್ಲೀನಾಗಿದ್ಬಿಟ್ರೆ ಬೇಗ ಮಾಡಿಬಿಡ್ಬೋದು, ಇಲ್ಲಾಂದ್ರೆ ನಾಳೆ ಬೆಳಗ್ಗೆ ಎದ್ದ ತಕ್ಷಣ ಕ್ಲೀನ್ ಮಾಡ್ಕೊಂಡು ಕುತ್ಕೋಬೇಕು ಫ್ರೆಂಡ್ಸ್. ಹಾಗಾಗಿ ಇವಾಗೇ ಕ್ಲೀನ್ ಮಾಡ್ಕೊಂಬಿಟ್ಟೆ. ಟೈಮ್ ಬೇರೆ 11:30 ಆಗ್ತಾಯಿದೆ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಫ್ರೆಂಡ್ಸ್. ಇದು ನಮ್ಮನೆ ತುಳಸಿ ಹಬ್ಬ ನಿಮಗೆಲ್ಲ ಇಷ್ಟ ಆಗಿದ್ದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ. ನೆಕ್ಸ್ಟ್ ಇನ್ನೊಂದು ವಿಡಿಯೋದೊಂದಿಗೆ ಬರುತ್ತೇನೆ. ಕೀಪ್ ವಾಚಿಂಗ್. ಥ್ಯಾಂಕ್ ಯು. ಬಾಯ್ ಬಾಯ್.